ವೀಕ್ಷಕರೇ, ಮೇ 20ನೇ ತಾರೀಕು ನೀವೇನಾದರೂ ಗೌರ್ಮೆಂಟ್ ಬಸ್ಗಳನ್ನೇ ಅವಲಂಬನೆ ಮಾಡ್ಕೊಂಡಿದ್ರೆ KSRTC, NWKSRTC, BMTC ಬಸ್ಗಳನ್ನು ಅವಲಂಬನೆ ಮಾಡ್ಕೊಂಡಿದ್ರೆ ಮೇ 20ನೇ ತಾರೀಕು ಬದಲಿ ಅಂದರೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ 20ನೇ ತಾರೀಕು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಏನ್ ಕಾರಣ ನೋಡಿ, ವೇತನ ಹೆಚ್ಚಳ, ಅದರ ಜೊತೆಗೆ ಬಾಕಿ ಪಾವತಿ ಬೇಡಿಕೆಗಾಗಿ ಮೇ 20ನೇ ತಾರೀಕು ಅಂದ್ರೆ ಈ ಬಿಸಿ 19ರಿಂದನೇ ತಟ್ಟುತ್ತೆ ರಾಜ್ಯದ ಜನರಿಗೆ. ಮೇ 20ನೇ ತಾರೀಕು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರೋದು. ಇದರಿಂದ KSRTC ಬಸ್ಗಳು ಓಡಾಡಲ್ಲ, BMTC ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ, ಕಂಪ್ಲೀಟ್ ಆಗಿ ರಸ್ತೆಗೆ ಇಳಿಯಲ್ಲ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಪ್ರಯಾಣಿಕರು ಗೌರ್ಮೆಂಟ್ ಬಸ್ಸನ್ನೇ ಅವಲಂಬನೆ ಮಾಡ್ಕೊಂಡಿದ್ದಂತಹ ಪ್ರಯಾಣಿಕರು ಯಾರೆಲ್ಲ ಇದ್ದೀರಾ, ಇವರು ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದು ಒಳ್ಳೆಯದು. ನೋಡಿ, ಜಂಟಿ ಕ್ರಿಯಾ ಸಮಿತಿ ಮೇ 19ರಂದು ಪ್ರತಿಭಟನೆಯನ್ನ ಮಾಡಿ ಮೇ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಬಸ್ಗಳನ್ನು ರಸ್ತೆಗಿಳಿಸದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ, ಏನ್ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ನೋಡಿ. ಸರ್ಕಾರ ಘೋಷಣೆ ಮಾಡಿರುವಂತಹ 12.5% ವೇತನ ಹೆಚ್ಚಳವನ್ನ ನೌಕರರು ತಿರಸ್ಕಾರ ಮಾಡಿದ್ದಾರೆ. ನಮಗೆ 12.5% ವೇತನ ಹೆಚ್ಚಳ ಬೇಡ, ನಾವು ಕೇಳ್ತಿರೋದು 25%, 25% ವೇತನ ಹೆಚ್ಚಳ ಮಾಡಬೇಕು. 2024ರಿಂದ ಅನ್ವಯವಾಗುವಂತೆ ಬಾಕಿ ಹಣವನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಒತ್ತಾಯ ಮಾಡ್ತಾ ಇದ್ದಾರೆ. BMTC, KSRTC, ವಾಯುವ್ಯ ಕರ್ನಾಟಕ, NWKRTC, ಕಲ್ಯಾಣ ಕರ್ನಾಟಕ KKRTC ಬಸ್ಗಳ ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಬಂದ್ ಬಂದ್. ವಾಟಾಳ್ ನಾಗರಾಜ್ ಅವರ ಸ್ಟೈಲಲ್ಲೇ ಹೇಳೋದಾದ್ರೆ ಬಂದ್ ಬಂದ್ ಬಂದ್. ಮೇ 20ನೇ ತಾರೀಕು BMTC ಇರಲ್ಲ, KSRTC ಅಷ್ಟೇ ಅಲ್ಲದೆ ಎಲ್ಲ 4 ನಿಗಮಗಳ ಬಸ್ ಸಂಚಾರ ಮೇ 20ನೇ ತಾರೀಕು ಸ್ಥಗಿತಗೊಳ್ಳುತ್ತೆ. ನೋಡಿ, 1.15 ಲಕ್ಷ ಸಾರಿಗೆ ಸಿಬ್ಬಂದಿ ರಸ್ತೆಗಿಳಿಯದೆ ಅವತ್ತು ಮನೆಯಲ್ಲೇ ಇದ್ದು ಪ್ರತಿಭಟನೆಗೆ ಮುಂದಾಗ್ತಾರೆ. ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು, ಆದರೆ ಸರ್ಕಾರ ಆಶ್ವಾಸನೆ ಕೊಟ್ಟಷ್ಟು ಸಂಬಳವನ್ನ ನಮ್ಗೆ ಹೆಚ್ಚಳ ಮಾಡಿಲ್ಲ, ಹಿಂಬಾಕಿ ವೇತನ ಕೂಡ ನಮಗೆ ಕೊಡ್ತಾ ಇಲ್ಲ ಅನ್ನೋದು ಸಾರಿಗೆ ನೌಕರರ ವಾದ ಆಗಿದೆ. ನೋಡಿ, ಸಾರಿಗೆ ನೌಕರರು ಕೇಳ್ತಾ ಇರೋದು 25% ವೇತನವನ್ನ ನಮಗೆ ಹೆಚ್ಚಳ ಮಾಡಬೇಕು, 25% ವೇತನ ನಮಗೆ ಹೆಚ್ಚಳ ಆಗಬೇಕು ಅಂತ ಹೇಳಿ ಸಾರಿಗೆ ನೌಕರರು ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸರ್ಕಾರ ಎಷ್ಟು ಮಾಡುತ್ತೆ, 12.50 12.5% ವೇತನ ಪರಿಷ್ಕರಣೆಗೆ, ಅದರ ಜೊತೆಗೆ 38 ತಿಂಗಳ ಬದಲಿಗೆ 26 ತಿಂಗಳ ಹಿಂಬಾಕಿ ವೇತನ ಪಾವತಿಗೆ ಆದೇಶವನ್ನ ಹೊರಡಿಸುತ್ತೆ. 38 ತಿಂಗಳದ್ದು ಹಿಂಬಾಕಿ ವೇತನವನ್ನ ಪಾವತಿ ಮಾಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಒತ್ತಾಯ ಮಾಡ್ತಾರೆ. ಆದ್ರೆ ಸರ್ಕಾರ 26 ತಿಂಗಳ ಹಿಂಬಾಕಿ ವೇತನ ಪಾವತಿಗೆ ಆದೇಶವನ್ನ ಕೊಡುತ್ತೆ. ಸೊ ರಾಜ್ಯ ಸರ್ಕಾರದ ನಿರ್ಧಾರವನ್ನ ಸಾರಿಗೆ ನೌಕರರು ಏಕಪಕ್ಷೀಯ ಅಂತ ಹೇಳಿ ತಿರಸ್ಕರಿಸ್ತಾರೆ. ಹಾಗಾಗಿ ಮೇ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಬುಧವಾರ BMTC ಇರಲ್ಲ, KSRTC ಇರಲ್ಲ, ವಾಯುವ್ಯ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರು ಬಸ್ಗಳನ್ನು ರಸ್ತೆಗಿಳಿಸದೆ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ರಾಜ್ಯಾದ್ಯಂತ ಬಸ್ ಸಂಚಾರ ಸ್ಥಗಿತಗೊಳ್ಳುತ್ತೆ. ಸರ್ಕಾರದ ಉದ್ದಟತನದ ವಿರುದ್ಧ ಈ ಹೋರಾಟಕ್ಕೆ ಸಾರ್ವಜನಿಕರು ಕೈ ಜೋಡಿಸಬೇಕು, ಜನಸಾಮಾನ್ಯರೇ ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು ಅಂತ ಹೇಳಿ ಸಮಿತಿಯು ಕೂಡ ಮನವಿಯನ್ನ ಮಾಡ್ಕೊಂಡಿದೆ. ಜನ ಯಾವ ರೀತಿ ಸಹಕರಿಸ್ತಾರೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸಾರಿಗೆ ನೌಕರರಿಗೆ 12.5% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸುತ್ತೆ. ಆದರೆ 25% ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮುಂದಿಟ್ಟಿದ್ರು. ಆದರೆ ಇದಕ್ಕೆ ಒಪ್ಪಿಲ್ಲ ಈ ಆದೇಶವನ್ನ. ಯಾಕಂದ್ರೆ ಈ ಹಿಂದೆ 15% ಹೆಚ್ಚಳ ಮಾಡಿತ್ತು ಸರ್ಕಾರ, ಈ ಬಾರಿ ಅದಕ್ಕಿಂತಲೂ ಕಡಿಮೆ ಮಾಡಿದೆ. ಹಿಂದೆ 15% ಹೆಚ್ಚಳ ಮಾಡಿದ್ರು, ಈಗ ಬರೀ 12.5%, ಅದಕ್ಕಿಂತಲೂ ಕಡಿಮೆ ಮಾಡಿದೆ. ನೌಕರರ ಮೇಲೆ ದೌರ್ಜನ್ಯ ಎಸಗ್ತಾ ಇದೆ. ಇದರ ಜೊತೆಗೆ 38 ತಿಂಗಳ ಬದಲಾಗಿ 26 ತಿಂಗಳ ಹಿಂಬಾಕಿ ವೇತನ ಪಾವತಿಸೋದಾಗಿ ಆದೇಶ ಮಾಡಿರುವುದು ಸರ್ಕಾರದ ವಿರುದ್ಧ ನೌಕರರು ಕಂಗಾಲಾಗಿದ್ದಾರೆ.
ಏಕಪಕ್ಷೀಯ ನಿರ್ಧಾರ, ಕಾರ್ಮಿಕರ ಸಂಘಟನೆಗಳ ಹತ್ತಿಕ್ಕುವ ಪ್ರಯತ್ನ, ಸೊ ಎಲ್ಲ ಕಾರಣಗಳಿಂದ ಮುಷ್ಕರ ಅನಿವಾರ್ಯ ಅಂತ ಹೇಳಿಬಿಟ್ಟು KSRTC ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಮುಖ್ಯಸ್ಥ ವಿಜಯ್ ಭಾಸ್ಕರ್ ಅವರು ಈಗ ಆಲ್ರೆಡಿ ಈ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡೋಣ 20ನೇ ತಾರೀಕಿನ ಮುಷ್ಕರ ಏನಾಗುತ್ತೆ, ಅದರ ಒಳಗಡೆ ಏನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಚಿವರು, ನೌಕರರ, ಸಾರಿಗೆ ನೌಕರರ, ಅದರ ಸಂಬಂಧಪಟ್ಟಂತಹ ಅಧ್ಯಕ್ಷರ ಮನವೊಲಿಸುವ ಪ್ರಯತ್ನ ಏನಾದರೂ ಮಾಡ್ತಾರಾ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ನಾಳೆಯ ಒಳಗಡೆ ಗೊತ್ತಾಗುತ್ತೆ. ಧನ್ಯವಾದ.